ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅರ್ಧ ಕೆಜಿ ಪುಳಿಯೋಗರೆ ಗೊಜ್ಜನ್ನ ಮನೆಯಲ್ಲೇ ಹೇಗೆ ಸುಲಭವಾದ ವಿಧಾನದಲ್ಲಿ ಅಂದರೆ ಹೊರಗಡೆ ಸಿಗುವಂತಹ ಪುಳಿಯೋಗರೆ ಪೌಡ್ರಿಗಿಂತಲೂ ತುಂಬ ರುಚಿಯಾಗಿ ಬರುವಂತಹ ಪುಳಿಯೋಗರೆ ಗೊಜ್ಜನ್ನ ನಾನು ಇಲ್ಲಿ ಅರ್ಧ ಕೆಜಿ ಅಳತೆನಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಈ ಗೊಜ್ಜನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದಂತ ನೋಡೋಣ. ನಾನು ಇಲ್ಲಿ 1 ಬಟ್ಲು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಅಳತೆಯಲ್ಲಿ ಹೇಳಬೇಕಂದ್ರೆ ಒಂದು 2 ಗಾತ್ರದ ಹುಣಸೆ ಹಣ್ಣನ್ನು ತೊಗೊಂಡು ಚೆನ್ನಾಗಿ ನೀರಿನಲ್ಲಿ ತೊಳೆದು ಅದಕ್ಕೆ 3 ಬಟ್ಲು 1 ಬಟ್ಲು ಹುಣಸೆ ಹಣ್ಣಿಗೆ 3 ಬಟ್ಲು ನೀರನ್ನು ಹಾಕ್ಕೊಂಡಿದ್ದೀನಿ. ಆವಾಗ ರಸ ಕರೆಕ್ಟ್ ಅಳತೆನಲ್ಲಿ ಬರುತ್ತೆ, ತುಂಬ ತೆಳುವಾಗಿ ಬರೋದಿಲ್ಲ. ನಾವಿಲ್ಲಿ ಗಟ್ಟಿಯಾಗಿ ರಸ ತಗೊಂಡ್ರೆ ತುಂಬ ಕಮ್ಮಿ ಸಮಯದಲ್ಲಿ ಗೊಜ್ಜನ್ನ ಕುದಿಸ್ಕೊಳ್ಬೋದು. ಬಿಸಿನೀರಲ್ಲಿ ಅದನ್ನು ನೆನೆಸಿಟ್ಕೊಂಡಿದ್ದೀನಿ. ಅದು ನೆನೆಯೋಷ್ಟೊತ್ತಿಗೆ ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರ್ ಮಾಡ್ಕೊಳ್ಳೋಕ್ಕೆ 1 ಬಟ್ಲು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ, ಅಂದರೆ ಧನಿಯಾ ಅಂತಲೂ ಕರೀತಾರೆ. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಇಲ್ಲಿ ಎಲ್ಲ ಪದಾರ್ಥನೂ ಆದಷ್ಟು ಸಿಮ್ಮಲ್ಲಿ ಸ್ಟವನ್ನು ಇಟ್ಕೊಂಡು ಹುರ್ಕೊಳ್ಬೇಕು. ಪದಾರ್ಥಗಳು ಹೊತ್ತೋದ್ರೆ ಪುಳಿಯೋಗರೆ ರುಚಿನೂ ಸಹ ಬದಲಾಗುತ್ತೆ. ಅದೇ ಬಾಣಲಿಗೆ ನಾನು ಪುಳಿಯೋಗರೆ ಪೌಡ್ರನ್ನ ಹುರ್ಕೊಳ್ಳೋಕ್ಕೆ ಕೊತ್ತಂಬರಿ ಬೀಜನ ಹುರಿದು ತೆಗೆದಿಟ್ಕೊಂಡಿದ್ದೀನಿ. ಅದೇ ಬಟ್ಲಲ್ಲಿ ಅರ್ಧ ಬಟ್ಲು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಬಟ್ಲು ಉದ್ದಿನಬೇಳೆ, ಒಂದು 2 ಸ್ಪೂನ್ ಜೀರಿಗೆ, ಒಂದೇ 1 ಸ್ಪೂನ್ ಮೆಂತ್ಯ ಹಾಕ್ಕೊಳ್ಳಿ. ಮೆಂತ್ಯ ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯನ ಹಾಕ್ಕೊಂಡು ಅದನ್ನು ಸಹ ಎಣ್ಣೆ ಹಾಕ್ಕೊಂಡು ಸಿಮ್ಮೂರಿನಲ್ಲಿ ಹುರ್ಕೊಂಡಿದ್ದೀನಿ. ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲ್ಲರು ಸಹ ಪುಳಿಯೋಗರೆದು ಚೆನ್ನಾಗಿ ಬರುತ್ತೆ, ಹಾಗೆ ಪುಳಿಯೋಗರೆ ರುಚಿಯಾಗೂ ಸಹ ಇರುತ್ತೆ. ನೀವು ಬೇರೆ ಮೆಣಸಿನ್ಕಾಯಿ ಹಾಕಿದ್ರೆ ಈ ಕಲರು ಮತ್ತು ರುಚಿ ಬರೋದಿಲ್ಲ. ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹುರ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಕಪ್ಪು ಎಳ್ಳು ತೊಗೊಂಡಿದ್ದೀನಿ. ಕಪ್ಪೆಳ್ಳಿಲ್ಲ ಅಂದರೆ ಬಿಳಿ ಎಳ್ಳನ್ನು ಸಹ ತೊಗೊಳ್ಬೋದು. ಕಪ್ಪೆಳ್ಳನ್ನು ಹುರಿದು ಒಂದು ಕಡೆ ಇಟ್ಕೊಂಡಿದ್ದೀನಿ. ಫಸ್ಟು ಮೆಣಸಿನ್ಕಾಯಿನ ರುಬ್ಕೊಳ್ಳೋಣ. ಮೆಣಸಿನ್ಕಾಯಿ ಸ್ವಲ್ಪ ದಪ್ಪ ಇರೋದ್ರಿಂದ ಅದನ್ನು ಸಪ್ರೇಟಾಗಿ ರುಬ್ಕೊಳ್ತಿದ್ದೀನಿ. ಮೆಣಸಿನ್ಕಾಯಿ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಉಳಿದಿರೋಂತಹ ಪದಾರ್ಥಗಳನ್ನು ಅದೇ ಮಿಕ್ಸಿ ಜಾರ್ನಲ್ಲಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ, ಕೊತ್ತಂಬರಿ ಬೀಜ, ಕಡಲೆಬೇಳೆ ಎಲ್ಲ ಒಂದ್ಸಲ ಪೌಡ್ರ್ ಮಾಡ್ಕೊಳ್ಳೋಕ್ಕೋದ್ರೆ ನುಣ್ಣಗೆ ರುಬ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಸಪ್ರೇಟಾಗಿ ಪುಡಿ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ, ತುಂಬ ನೈಸಾಗೇನು ಪೌಡ್ರ್ ಮಾಡ್ಕೊಳ್ಳೋದು ಬೇಡ. ಎಳ್ಳನ್ನು ಹುರಿದಿದ್ದೀನಲ್ಲ ಅದನ್ನು ಸಪ್ರೇಟಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾಡ್ಕೊಳ್ಳೋಷ್ಟೊತ್ತಿಗೆ ಹುಣಸೆ ಹಣ್ಣೆಲ್ಲ ಚೆನ್ನಾಗಿ ನೆನ್ಕೊಂಡಿದೆ. ಕೈನ ಚೆನ್ನಾಗಿ ತೊಳ್ಕೊಂಡು ಕೈಯಲ್ಲೇ ಚೆನ್ನಾಗಿ ಕಿವುಚ್ಕೊಂಡು ಹುಣಸೆ ಹಣ್ಣಿನ ರಸನ ತಗೊಳ್ತಿದ್ದೀನಿ. ಒಂದು ಜಾಲರಿ ಸಹಾಯದಿಂದ ರಸನ ಸೋಸ್ಕೊಳ್ತಿದ್ದೀನಿ. ಹೀಗೆ ಮಾಡೋದ್ರಿಂದ ಅದರಲ್ಲಿರೋ ಕಡ್ಡಿ ಕಸ ಎಲ್ಲ ಫಿಲ್ಟ್ರ್ ಆಗುತ್ತೆ, ಹಾಗೆ ರಸನೂ ಸಹ ಗಟ್ಟಿಯಾಗಿ ತೊಗೊಂಡಿದ್ದೀನಿ. ಅದಕ್ಕೆ 1 ಅಚ್ಚು ಬೆಲ್ಲ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಿದ್ದೀನಿ. ನೋಡಿ, ಚೆನ್ನಾಗಿ ಕುದಿಸ್ಕೊಳ್ಬೇಕು. ಗಟ್ಟಿಯಾಗಿ ರಸ ತೊಗೊಂಡ್ರೆ ನೀವು ಕುದಿಸ್ಬೇಕಾದ್ರೆ ತುಂಬ ಟೈಮ್ ತೊಗೊಳ್ಳಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಳ್ತಿದ್ದೀನಿ. ಪುಡಿ ಮಾಡ್ಕೊಂಡಿರೋಂತಹ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರನ್ನು ಪೂರ್ತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ. ಈ ಪೌಡ್ರು, ಈ ಮಸಾಲೆನ ಕೊತ್ತಂಬರಿ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಮೆಂತ್ಯನ ಪೌಡ್ರನ್ನ ನೀವು ಎಷ್ಟು ಹಿಡಿಸುತ್ತೆ ಅಷ್ಟು ತೊಗೊಳ್ಳಿ. ನಾನು ರೆಡಿ ಮಾಡ್ಕೊಂಡಿರೋಂತಹ ಪೌಡ್ರಲ್ಲಿ ಅರ್ಧ ಬಟ್ಲು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಅರ್ಧ ಬಟ್ಲು ಇನ್ನೊಂದು ದಿನ ನೀವು ಗೊಜ್ಜನ್ನ ರೆಡಿ ಮಾಡ್ಕೊಳ್ಬೋದು. ಹುಣಸೆಹಣ್ಣಿಗೆ ತಕ್ಕಂತೆ ಈ ಪೌಡ್ರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ಜಾಸ್ತಿ ಹಾಕಿದ್ರೂ ಗಟ್ಟಿಯಾಗುತ್ತೆ ಗೊಜ್ಜು. ನೋಡಿ, ಇಷ್ಟು ಸಾಕು. ನಾನು ಅರ್ಧ ಬಟ್ಲು ಹಾಕ್ಕೊಂಡು ಇನ್ನೊಂದು ಅರ್ಧ ಬಟ್ಲು ಇನ್ನೊಂದು ದಿನ ಮಾಡ್ಕೊಳ್ಬೋದು. ಈಗ ರೆಡಿ ಮಾಡ್ಕೊಂಡಿರೋಂತಹ ಪೌಡ್ರಲ್ಲಿ ನೀವು 2 ದಿನ ಇಷ್ಟು ಗೊಜ್ಜನ್ನ ರೆಡಿ ಮಾಡ್ಕೊಳ್ಬೋದು. ಇಷ್ಟು ನಾನು ಎತ್ತಿಟ್ಕೊಂಡಿದ್ದೀನಿ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಪೌಡ್ರಲ್ಲೇ ನಾನು ಕಾಳು ಮೆಣಸು ನಮ್ಮ ಮನೇಲಿ ಖಾಲಿ ಆಗಿತ್ತು, ಅದಕ್ಕೆ ನಾನು 1 ಸ್ಪೂನಷ್ಟು ಕಾಳು ಮೆಣಸಿನ ಪೌಡ್ರನ್ನು ಹಾಕ್ಕೊಳ್ತಿದ್ದೀನಿ. ನಿಮ್ಮಲ್ಲಿ ಕಾಳು ಮೆಣಸಿದ್ರೆ ಮೊದಲೇ ಕೊತ್ತಂಬರಿ ಬೀಜದ ಜೊತೆಗೆ ಹುರಿದು ಪೌಡ್ರ್ ಮಾಡ್ಕೊಳ್ಬೋದು. ಸ್ವಲ್ಪ ಅರಿಶಿನ ಪುಡಿ. ನೀವು ಈ ಹಂತದಲ್ಲಿ ಉಪ್ಪು ಖಾರ ಏನಾದರೂ ಕಮ್ಮಿ ಆಗಿದ್ರೆ ನೋಡಿಕೊಂಡು ಉಪ್ಪು ಖಾರನ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಸ್ಕೊಳ್ಬೇಕು. ಎಲ್ಲಿವರೆಗಂದರೆ ಅದರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ನೋಡಿ, ಈ ಥರ ಡಾರ್ಕ್ ಕಲರ್ ಆಗುತ್ತೆ. ಅಲ್ಲಿವರೆಗೂ ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಕಪ್ಪು ಎಳ್ಳನ್ನು ಹುರಿದು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಸೇರಿಸ್ಕೊಳ್ಳಿ. ಕಪ್ಪು ಎಳ್ಳನ್ನು ಕುದಿಸ್ಬೇಕಾದ್ರೆ ಹಾಕಿದ್ರೆ ಅದೊಂಥರ ಒತ್ತಿದ್ದ ಸ್ಮೆಲ್ ಬರುತ್ತೆ, ತಳ ಹಿಡ್ಕೊಳ್ಳುತ್ತೆ. ಗೊಜ್ಜು ಕುದಿಸ್ಬೇಕಾದ್ರೆ ತಳ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಗೊಜ್ಜು ಕುದಿಸಿ ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಕಪ್ಪು ಎಳ್ಳು ಪೌಡ್ರನ್ನ ಹಾಕ್ಕೊಂಡು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಗೊಜ್ಜು ರೆಡಿಯಾಗಿದೆ, ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು.
ಒಗ್ಗರಣೆ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಇಂಗು. ಪುಳಿಯೋಗರೆಗೆ ಒಗ್ಗರಣೆ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಇಂಗನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಪುಳಿಯೋಗರೆ ರುಚಿಯಾಗಿರುತ್ತೆ. ಒಗ್ಗರಣೆ ಆದಮೇಲೆ ನೀವು ಸ್ವಲ್ಪನೇ ಗೊಜ್ಜನ್ನ ಕಲಿಸ್ಕೊಳ್ಬೋದು. ಇಲ್ಲಾಂದರೆ ಒಂದೇ ಸಲ ಈ ಗೊಜ್ಜಿಗೆ ಒಗ್ಗರಣೆನ ಮಿಕ್ಸ್ ಮಾಡಿ ಇಟ್ಕೊಳ್ಬೋದು. ಇಲ್ಲ ಗೊಜ್ಜನ್ನ ಕುದಿಸಿ ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಅದನ್ನು ಬೇಕಾದಾಗ ನೀವು ಒಗ್ಗರಣೆ ಬೇಕಿದ್ರೂ ಮಾಡ್ಕೊಳ್ಬೋದು. ಅದಕ್ಕೆ ಒಂದು ಅರ್ಧ ಹೋಳು ಕೊಬ್ಬರಿನ ತುರಿದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಗೊಜ್ಜು ನಿಮಗೆ ಒಂದು 15 ದಿನ ಇಟ್ಟರೂ ಕೆಡೋದಿಲ್ಲ. ಕೊಬ್ಬರಿನ ಬಿಸಿಲಲ್ಲಿ ಒಣಗಿಸಿ ತುರಿದು ಹಿಡ್ಕೊಂಡಿದ್ದೀನಿ. ನೀವು ಹುರಿದು ಬೇಕಿದ್ರೂ ಹಾಕ್ಕೊಳ್ಬೋದು. ಇಷ್ಟು ಗೊಜ್ಜನ್ನ ನೀವು 2 ರಿಂದ 3 ದಿನ ರೈಸನ್ನು ಮಾಡಿಕೊಂಡು ಪುಳಿಯೋಗರೆನ ಮಾಡ್ಕೊಳ್ಬೋದು. ನಾವು ರೆಡಿ ಮಾಡ್ಕೊಂಡಿರೋಂತಹ ಪೌಡ್ರಲ್ಲಿ ಪೂರ್ತಿ ಪೌಡ್ರ್ ಹಾಕಿ ನೀವು ಕುದಿಸಿದ್ರೆ 1 kg ಪುಳಿಯೋಗರೆ ರೆಡಿ ಆಗುತ್ತೆ. ನಾನು ಇಲ್ಲಿ ರೆಡಿ ಮಾಡ್ಕೊಂಡಿರೋ ಪೌಡ್ರಲ್ಲಿ ಅರ್ಧ ಬಟ್ಲು ಮಾತ್ರ ಹಾಕಿ ಅರ್ಧ kg ಗೊಜ್ಜನ್ನ ಕುದಿಸ್ಕೊಂಡಿದ್ದೀನಿ. ಅಷ್ಟು ಹಾಕಿದ್ರೆ ನಿಮಗೆ 1 kg ಅಳತೆಯಲ್ಲಿ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ತುಂಬಾ ರುಚಿಯಾಗುತ್ತೆ. ವರ್ಕಿಂಗ್ ವುಮೆನ್ಸು, ಮಕ್ಕಳು ಬೇಗ ಶಾಲೆಗೆ ಹೋಗ್ಬೇಕನ್ನೋರು ಈ ಥರ ಗೊಜ್ಜನ್ನ ಮಾಡಿಟ್ಕೊಂಡ್ರೆ ನೀವು ಈ ಗೊಜ್ಜಲ್ಲಿ ಒಂದು 2 ರಿಂದ 3 ಬಾರಿ ನೀವು ಪುಳಿಯೋಗರೆನ ರೆಡಿ ಮಾಡ್ಕೊಳ್ಬೋದು. ಬಿಸಿ ಬಿಸಿಯಾಗಿರೋಂತಹ ಉದ್ರ ಆಗಿರೋಂತಹ ಅನ್ನಕ್ಕೆ ಕಲಸಿ ತೋರಿಸ್ತಾ ಇದ್ದೀನಿ. ನೋಡಿ, ಬಿಸಿಯಾಗಿರೋಂತಹ ಪುಳಿಯೋಗರೆ ರೆಡಿ ಆಯಿತು. ನೀವು ಈ ಅಳತೆನಲ್ಲಿ ಮಾಡಿಕೊಂಡ್ರೆ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಕೊಡ್ತಾರಲ್ಲ ಪುಳಿಯೋಗರೆ, ಅದೇ ರುಚಿ ಬರುತ್ತೆ. ನೀವು ಬ್ಯಾಡಗಿ ಮೆಣಸಿನ್ಕಾಯಿನೇ ಬಳಸಿದ್ರೆ ಕಲರು ಸಹ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಪುಳಿಯೋಗರೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಪೇಜನ್ನ ಫಾಲೋ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.